ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು. ನಾವು ಎಫ್ ಬಯೋವರ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹತ್ರ ಬಂದಿರೋದು. ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಇಲ್ಲೇ ಶಿಗ್ಗಾಂವ್ ಹತ್ರ ಶ್ರೀಲಂಕ ಮಾತ್ರ ಅಂತ ಬಂದ 2016 ಸ್ಟಾರ್ಟ್ ಆಗಿತ್ತು ಆ ಕಂಪ್ನಿ. ಅಲ್ಲಿಂದ ಇಲ್ಲಿ ಮಟ್ಟ ಅದೇ ಕಂಪ್ನಿ ಒಳಗೆ ನಾವು ಕೆಲಸ ಮಾಡ್ತಿದ್ವಿ. ಒಬ್ಬ ರೈತಗೆ ನಾವು ಮನವರಿಕೆ ಮಾಡಿ ತಿಳಿಸಿ ಹೇಳ್ಬೇಕಂತಂದ್ರೆ, ಈಗ ನಾವು ಬಂದಿರೋದು ಹಾನಗಲ್ ತಾಲೂಕು ಯಳವಟ್ಟಿ ಗ್ರಾಮ. ಅಂದ್ರೆ ನಾಗಪ್ಪ ನೆವರ ಅವ್ರ ಹೊಲದಾಗ 2 ಎಕರೆ ಚೆಂಡು ಹೂವು ಹಚ್ಚಿವಿ. ಇದು ನಮ್ಮದು ಬೀಜ ಮಾರಿಗೋಲ್ಡ್ ಅಂತ, ಒಳ್ಳೆ ಬೀಜ, ಹೈಬ್ರಿಡ್ ತಳಿ. ಆನಂತರ ಇದು ಒಂದು ಪಾಕೆಟ್ ಬೀಜಕ್ಕೆ 100 ಗ್ರಾಮ್ ಇರ್ತೈತಿ. 100 ಗ್ರಾಮ್ ಇದ್ದಾಗ 18ರಿಂದ 20 ಸಾವಿರ ಸಸಿ ಮೊಳಕೆ ಪ್ರಮಾಣ ಬರ್ತೈತಿ. ಅದು ನಾವು ಬೀಜನ ನಾವು ರೈತರು ಹೊಲದಾಗ ನಾವು ಬಂದು ಮಡಿ ಮಾಡಿ ಬೀಜ ಹಾಕಿ ಮ್ಯಾಗ ಹೊರಕಿನ ಸತಿ ಹಾಕಿ ಹೋಗ್ತೀವಿ. ರೈತರು 5 ದಿನ ಕಂಟಿನ್ಯೂ 5 ದಿನ ತಪ್ಪಿಸ್ದಂಗೆ ಸ್ವಲ್ಪ ನೀರು ಹಾಸ್ಕೊಂತ ಹೋದ್ರೆ 5 ದಿನಕ್ಕೆ ಮೊಳಕೆ ಪ್ರಮಾಣ ಬರ್ತೈತಿ. 20ರಿಂದ 25 ದಿನಕ್ಕೆ ಹೊಲದಾಗ ನಾಟಿ ಮಾಡ್ಬೇಕು. ನಾಟಿ ಮಾಡೋ ಟೈಮ್ನಾಗ ಹೊಲ ಒಳ್ಳೆ ರೀತಿಯಾಗಿ ಉಳುಮೆ ಮಾಡಿ ಮಣ್ಣು ಮಾಡಿ ದಬಾಶೆ ಮಣ್ಣು ಮಾಡಿ ಸಾಲಿಂತ್ರ ಸಾಲಿಗೆ 4 ಫೂಟ್ ಹರಿವು ಬಿಡ್ಬೇಕು. 4 ಫೂಟ್ ಹರಿವು ಬಿಟ್ಟಾಗ ಹಸಿನ ಫೂಟ್ ಒಂದೊಂದು ಕುಂದಿರ್ಸ್ಬೇಕು. ಕೂಸಿನ ಕುಂತ್ರ 1 ಎಕರೆಗೆ 12ರಿಂದ 14 ಸಾವಿರ ಸಸಿ ಕುಂದಿರ್ತೈತಿ. ಒಳ್ಳೆ ಇಳುವರಿನೂ ಬರ್ತೈತಿ. ಆನಂತರ ಒಂದು ಗಿಡ 1 kg ಬಿಟ್ಟೈತಿಪ್ಪ ಅಂತಂದ್ರು 12,000 ಸಸಿ ಕುಂತಿದ್ರೆ 12,000 kg ಹೂ ಬರ್ತೈತಿ. 12 ಟನ್ ಹೂವು ಆಗ್ತದೆ. ಅಲ್ಲಿಗೆ ರೈತರಿಗೆ ಒಳ್ಳೆ ಇಳುವರಿ ಬರ್ತೈತಿ. ಆನಂತರ ಸಸಿ ನಾಟಿ ಮಾಡಿ 25 ದಿನಕ್ಕೆ ನಾವು ಈ ಥರ ಚಂಡಿನ ಮುರಿಸ್ತೀವಿ. ಈ ಥರ ತಾಯಿ ಬೇರಿಂತ್ರ ತಾಯಿ ಬೇರಿಂತ್ರ ಏನು ಬಂದಿರ್ತದಲ್ಲ ಆ ಚಂಡಿ ಈ ಥರ ಚುಟ್ಟಿದಾಗ ಗಿಡ ಹರಿವಾಕೈತಿ, ಹೆಲ್ದಿಯಾಗಿ ಬರ್ತೈತಿ. ಆನಂತರ ಇದಕ್ಕೆ ಗೊಬ್ಬರ ಭಾಳ ಬೇಡ. 1 ಚೀಲ 1 ಎಕರೆಗೆ 1 ಚೀಲ ಅಂತ 2 ಸಲ ಗೊಬ್ಬರ ಕಟ್ಟಿ ಸಾಕು. ಅದು ಹಿರಿಯ ಗೊಬ್ಬರ ಹಾಕಂಗಿಲ್ಲ, ಬರೀ ಕಾಂಪ್ಲೆಕ್ಸ್ ಮಾತ್ರ ಹಾಕ್ಬೇಕು. ಅಂದಾಗ ಗಿಡ ಭಾಳ ಚಂದ ಬರ್ತೈತಿ, ಇಳುವರಿ ಬರ್ತೈತಿ. ಇದು ಬಿಸಿಲು ಇದ್ದಿದ್ದ ಕರೆ ಆತಂದ್ರೆ 45 ದಿನಕ್ಕೆ ಹೂ ಸ್ಟಾರ್ಟ್ ಆಕೈತಿ. ಬಿಸಿಲು ಇಲ್ಲಪ್ಪ ಅಂತಂದ್ರೆ ತಂಪು ವಾತಾವರಣ ಕೋಲ್ಡ್ ವಾತಾವರಣ ಇದ್ರೆ 55 ದಿನಕ್ಕೆ ಹೂವು ಸ್ಟಾರ್ಟ್ ಆಕೈತಿ. ಹೂ ಸ್ಟಾರ್ಟ್ ಆತಂದ್ರೆ 1 ಸಲ ಹರಿದು 1 ವಾರ ಬಿಟ್ಟು ಮತ್ತೊಂದು ಸಲ ಹಾಕೈತಿ. ಆ ಥರ 5ರಿಂದ 6 ಸಲ ಹೂವು ಕಟಾವು ಬರ್ತೈತಿ. ನಾವು ವಾರದಾಗ 1 ಸಲ ಅಥವಾ 2 ಸಲ ರೈತರ ಹೊಲಕ್ಕೆ ಹೋಗಿ ನೇರವಾಗಿ ಭೇಟಿಯಾಗಿ ರೈತರ ಕೂಡ ಮಾತಾಡಿ ಈ ಗಿಡಕ್ಕೆ ಯಾವ ಥರ ಔಷಧ ಬೇಕು ಆ ಥರ ನಮ್ಮ ಕಂಪ್ನಿಯಿಂದ ನೇರವಾಗಿ ರೈತರಿಗೆ ಔಷಧ ಕೊಡ್ತೀವಿ. ಅದು ದುಡ್ಡು ಮಾತ್ರ ನಾವು ಈ ಕೈಗಾಗಿ ಇಸ್ಕೊಳಂಗಿಲ್ಲ. ಅದು ನಾಳೆ ನಿಮ್ಮ ಅಕೌಂಟ್ನೊಳಗೆ ನಿಮ್ಮ ಹೂವಿನ ದುಡ್ಡು ಏನಿರ್ತದಲ್ಲ ಬೀಜದ್ದು ಪ್ಲಸ್ ಔಷಧದ್ದು ಅದರಾಗ ಕಟ್ಟಾಗಿಬಿಡ್ತೈತಿ. ಆನಂತರ ಗಿಡ ಈ ಗಿಡ ಏನೈತಲ್ಲ 4ರಿಂದ 5 ಸಲ ಕಲ್ಟಿವೇಷನ್ ಆಗ್ಬೇಕು. ಅಂದ್ರೆ ಕಲ್ಟಿವೇಷನ್ ಅಂದರೆ ಓಡಾಗಬೇಕು. ಇದು ಏನೈತಲ್ಲ ಬೇರೆ, ಈ ಬೇರಿಗೆ ಪೂರ್ತಿ ಮಣ್ಣು ಬಿದ್ದಾಗ ಮಾತ್ರ ಗಿಡ ಭಯಂಕರ ಹೆಲ್ದಿಯಾಗಿ ಬರ್ತೈತಿ. 4ರಿಂದ 5 ಸಲ ಕಟಾವು ಮಾಡಿ ನಂತರ ಇದಕ್ಕೆ ಇಲ್ಲಿ ಚಿಕ್ಕಿ ರೋಗ ಅಂತ ಬರ್ತೈತಿ. ಇದು ಚಿಕ್ಕಿ ರೋಗ ಹೆಚ್ಚಿಗೆ ಆತಪ್ಪ ಅಂತಂದಾಗ ಗಿಡ ಪೂರ್ತಿ ರೂಟ ಹೊಡಿಸ್ಬಿಡ್ಬೇಕು ಹೊಲನ. ಅಂದ್ರೆ ಈ ತಪ್ಪಲೆಲ್ಲ ಪುಡಿಯಾಗಿ ಹಸಿರು ಗೊಬ್ಬರ ಅಂತ ಆಕೈತಿ. ಕಾಂಪೋಸ್ಟ್ ಒಳ್ಳೆ ಗೊಬ್ಬರ ಆಕೈತಿ. ನೆಕ್ಸ್ಟ್ ಅದ ಹೊಲಕ್ಕೆ ಬೇರೆ ಪೀಕ್ ಮಾಡಿದ್ರೆ ಫುಲ್ ಕಾಂಪೋಸ್ಟ್ ಆಗಿ ಫುಲ್ ಕಸುವಿನಿಂದ ಒಳ್ಳೆ ಪೀಕ್ ಎಳೆ ಪೀಕ್ ಚಲೋ ಬರ್ತೈತಿ. ಹೂ ಹರಿಯೋದೇ ಅಂತ ಹೇಳ್ಕೊಡ್ತೀನಿ. 80ರಿಂದ 90% ಹೂ ಅಳ್ಳಿರ್ಬೇಕು. ಈ ಥರ ಅಳ್ದಾಗ ಮಾತ್ರ ರೈತಗೆ ಸಿಕ್ಕಾಪಟ್ಟೆ ಲಾಭ ಐತಿ. ಯಾಕಂದ್ರೆ ಫುಲ್ ಹೂ ಅಳ್ಳಿರ್ತೈತಿ. ಅದೇ ರೀತಿ ಈ ಥರ ಹೂ ಹರಿದ್ರೆ ಇಲ್ಲೇ ಕಪ್ಪೈತಿ. ಇದ್ರ ಪೂರ್ತಿ ಅಳ್ಳಿರಂಗಿಲ್ಲ. ಇದು ಇನ್ನೂ 1 ವಾರ ಹೋಗ್ತೈತಿ. ಈ ಥರ ಹರಿಬಾರ್ದು, ಈ ಥರ ಹರಿಬೇಕು. ಈ ಥರ ಹರಿದಾಗ 400 ಗ್ರಾಮ್ 500 ಗ್ರಾಮ್ ಹೆಚ್ಚಿಗೆ ಬರ್ತೈತಿ, ರೇಟು ಕಮ್ಮಿ ಬರ್ತೈತಿ. ಅಂದಾಗ ಈ ಥರ ಹೂ ಹರಿದ್ರೆ ಮಾತ್ರ ರೈತರಿಗೆ ಸಿಕ್ಕಾಪಟ್ಟೆ ಲಾಭ. ಆನಂತರ ನಿಮ್ಮ ದುಡ್ಡು ಅಕೌಂಟ್ಗೆ ಕ್ಲಿಯರಾಗಿ ಬರ್ತೈತಿ. ಯಾವ 1 ರೂಪಾಯಿ ವ್ಯವಹಾರ ಅಂತ ಆಗೋದಿಲ್ಲ. ಎಲ್ಲ ಕಂಪ್ನಿಂದ ನೇರವಾಗಿ ರೈತರ ಅಕೌಂಟ್ಗೆ ಬರ್ತೈತಿ. ಸ್ವಚ್ಛಾಗಿ ರೊಕ್ಕ ಬರ್ತೈತಿ. ಈಗ ರೈತಗೆ ರೋಡ್ ಪಕ್ಕಕ್ಕೆ ಹೊಲ ಇದ್ರೆ ಭಾಳ ಅನುಕೂಲ ಆಕೈತಿ. ಯಾಕಂದ್ರೆ ಚೀಲ ಫ್ರೀ ಕೊಡ್ತೇವೆ ರೈತರಿಗೆ. ನೇರವಾಗಿ ರೈತರಿಗೆ ಚೀಲ ಕೊಟ್ಟಾಗ ರೈತರು ತುಂಬಿ ನಮ್ಮ ಗಾಡಿ ಬರೋಂಥ ಲೀಟ್ರ್ ಸಾಕು. ಹಮಾಲಿ ದಲಾಲಿ ಏನಿಲ್ಲ, ಚೀಲದಕ್ಕೆ ರೊಕ್ಕಿಲ್ಲ. ನೇರವಾಗಿ ಕಂಪ್ನಿ ಸೋಸ್ಕೊಂತೈತಿ. ನಮ್ಮ ಹಮಾಲ್ ಇರ್ತಾರೆ, ನಮ್ಮ ಡ್ರೈವರ್ ಇರ್ತಾರೆ, ಗಾಡಿಯಾಗೆ ಹೇಳ್ಕೊಂಡು ಹೋಗ್ತೀವಿ. ಆನಂತರ ಅದು ರೇಟ್ ಏನಿದಪ್ಪ ಅಂತಂದ್ರೆ 5 ಟನ್ ಆಗೋ ಮಟ್ಟ ಪ್ರತಿ ಕೆಜಿಗೂ 8 ರೂಪಾಯಿ 40 ಪೈಸೆ ಬೀಳ್ತೈತಿ. ಆನಂತರ ಸೀಸನ್ ಮುಗಿದ ತಕ್ಷಣ 20% ಇಂಟರ್ನಲ್ ಅಂತ ಹಾಕ್ತಾರೆ ಕಂಪ್ನಿಯವರು. 5 ಟನ್ ಮೇಲೆ ಬಂತು ಅಂತಂದ್ರೆ ಮತ್ತು 1 ರೂಪಾಯಿ ಬೋನಸ್ ಹಾಕ್ತಾರೆ. 1 ಎಕರೆಗೆ 10 ಟನ್ ಬಂದರೂ 94,000 ರೂಪಾಯಿ ಆಯ್ತು. 15ರಿಂದ 20,000 ರೂಪಾಯಿ ಖರ್ಚು ಬರ್ತೈತಿ. ಆಳು ಗೊಬ್ಬರ ಅವು ಇವು ಅಂತೇಳಿ ಇದೊಂದು 60-65 ಸಾವಿರ ರೂಪಾಯಿ ನಮಗೆ ನಿಕ್ಕಿ ಲಾಭ ಐತಿ.